ಹಬ್ಬ ಮೈಸೂರು ದಸರಾದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದೆಡೆ ಮೇಳೈಸಿದ್ರೆ ಮತ್ತೊಂದೆಡೆ ಪ್ರವಾಸಿಗರನ್ನು ಆಕರ್ಷಿಸಲು ರಾಜ್ಯ ಸರ್ಕಾರದಿಂದ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಅದೇ ರೀತಿ ನವರಾತ್ರಿ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಮನೆಗಳಲ್ಲಿ ಬೊಂಬೆ ಪ್ರದರ್ಶನ ಮಾಡುವಂಥ ಪದ್ಧತಿಯು ಕೂಡ ನಡ್ಕ ಬರ್ತಾ ಇರುವಂಥದ್ದು. ಸದ್ಯ ನಾನು ಗಿರಿದಕ್ಷಿಣಿ ಲೇಔಟ್ನಲ್ಲಿ ಇದ್ದೀನಿ. ಇಲ್ಲಿ ಗೀತಾ ಶ್ರೀ ಹರಿಯವರ ಮನೆಯಲ್ಲಿ 25,000 ಗೊಂಬೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಸದ್ಯ ನನ್ನ ಜೊತೆ ಗೀತಾ ಅವರಿದ್ದಾರೆ. ಯಾವ ಕಾನ್ಸೆಪ್ಟ್ಗಳಲ್ಲಿ ಬೊಂಬೆಯನ್ನು ಪ್ರದರ್ಶನ ಮಾಡಲಾಗಿದೆ, ಜೊತೆಗೆ ಎಷ್ಟು ಬೊಂಬೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಅನ್ನೋದನ್ನು ದೃಶ್ಯ ಸಹಿತ ವಿವರಿಸುವಂಥ ಕೆಲಸವನ್ನು ಗೀತಾ ಅವ್ರು ಮಾಡ್ತಾರೆ. ಮೇಡಮ್ ನಮಸ್ತೆ. ನಿಮ್ಮ ಮನೆಯಲ್ಲಿಟ್ಟಿರುವಂಥ ಬೊಂಬೆಗಳ ವಿಶೇಷತೆ ಏನು, ಜೊತೆಗೆ ಯಾವೆಲ್ಲ ಕಾನ್ಸೆಪ್ಟ್ಗಳನ್ನು ಈ ಬಾರಿ ಮಾಡಿದ್ದೀರ ಅನ್ನೋದನ್ನ ವೀಕ್ಷಕರಿಗೆ ಒಂದಷ್ಟು ತಿಳಿಸ್ಕೊಡುವಂಥ ಕೆಲಸ ಮಾಡಿ ಮೇಡಮ್. ನಮಸ್ಕಾರ, ನನ್ನ ಹೆಸರು ಗೀತಾ ಶ್ರೀಹರಿ ಅಂತ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಪ್ರತಿ ವರ್ಷ ನವರಾತ್ರಿ ಬಂತು ಅಂತಂದರೆ ಹೆಣ್ಮಕ್ಳಿಗೆಲ್ಲ ಏನು ಖುಷಿ ಅಂತಂದರೆ ನಮ್ಮ ಮನೆಗಳನ್ನೆಲ್ಲ ಗೊಂಬೆ ಕೂರಿಸೋದು. ಅದೇ ರೀತಿ ಈ ಸಲ ನಾವು ಗೊಂಬೆಗಳನ್ನ ಕೂರಿಸಿದ್ದೀವಿ. ನಾವೇನು ಮಾಡ್ತೀವಿ, ಗೊಂಬೆಗಳನ್ನೇ ಇಟ್ಕೊಂಡು ಕಾನ್ಸೆಪ್ಟ್ ರೀತಿಯಲ್ಲಿ ಕೂರಿಸ್ತೀವಿ. ಇಲ್ಲಿ ಕೈಲಾಸದಲ್ಲಿ ಶಿವನ್ ಮಾಡಿದ್ದೀವಿ, ಕೆಳಗಡೆ ಶಿವಗಣಗಳು, ಶಂಕರಾಚಾರ್ಯರು, ಏಕಪಾದ ಮೂರ್ತಿ, ದಕ್ಷಿಣಾಮೂರ್ತಿ, ಸಮುದ್ರ ಮಥನ, ದತ್ತಾತ್ರೇಯ, ಕೆಳಗಡೆ ಶಿವನಿಗೆ ಋಷಿಮುನಿಗಳು ಪೂಜೆ ಮಾಡುವಂಥ ದೃಶ್ಯಗಳನ್ನ ಸಹ ನಾವಿಲ್ಲಿ ಮಾಡಿದ್ದೀವಿ. ಇಲ್ಲಿಂದ ಬಂತು ಅಂತಂದರೆ ನಿಮಗೆ ಒಳಗಡೆ ಹೋಯಿತು ಅಂತಂದರೆ ಅದು ಇನ್ನೂ ಸುಂದರವಾಗಿ ಅದು ಇದಾಗಿ ಕಾಣಿಸುತ್ತೆ. ಇಲ್ಲಿಂದ ಬಂತು ಅಂದರೆ ಗಣಪತಿನ ಮಾಡಿದ್ದೀವಿ. ಇಲ್ಲಿ 108 ಅಷ್ಟೋತ್ತರದ ಗಣಪತಿಗಳನ್ನ ಇಲ್ಲಿ ಕೂರಿಸಿದ್ದೀವಿ. ಮತ್ತು ನಾವು ಇಲ್ಲಿ ಸಾಮಾಜಿಕವಾಗಿ ಮತ್ತು ಪೌರಾಣಿಕವಾಗಿ ಕಥೆಗಳನ್ನ ಗೊಂಬೆ ರೂಪದಲ್ಲಿ ಕೂರಿಸಿದ್ದೀವಿ. ಇಲ್ಲಿ ಹೆಣ್ಣು ಸಂಸಾರದ ಕಣ್ಣು ಅನ್ನೋದನ್ನು ನಾವೊಂದು ಫ್ಯಾಮಿಲಿಗೆ ಒಂದು ಹೆಣ್ಣು ಕೊಡುಗೆ ಏನು ಅನ್ನೋದನ್ನು ತೋರಿಸಿದ್ದೀವಿ. ಅಲ್ಲಿಂದ ಬಂತು ಅಂದರೆ ವೃದ್ಧಾಪ್ಯ, ತಂದೆ ತಾಯಿ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ನಾವು ವೃದ್ಧಾಪ್ಯದಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನು ನಾವು ಈ ಕಾನ್ಸೆಪ್ಟ್ ರೀತಿಯಲ್ಲಿ ಮಾಡಿದ್ದೀವಿ. ಮತ್ತು ಮಹಾಭಾರತದ ಮಾಡಿದ್ದೀವಿ. ದಾನಕ್ಕೆ ಕರ್ಣ, ಗುರಿಗೆ ಅರ್ಜುನ, ಸತಿಗೆ ದ್ರೌಪದಿ, ಆ ಥರ ನೀತಿಗೆ ವಿದುರ, ತ್ಯಾಗಕ್ಕೆ ಗಾಂಧಾರಿ, ಗುರಿಗೆ ದ್ರೋಣಾಚಾರ್ಯರು, ಸ್ನೇಹಕ್ಕೆ ದುರ್ಯೋಧನ, ಗುರುಭರ್ತಿಗೆ ಏಕಲವ್ಯ, ಅದನ್ನು ತೋರಿಸಿದ್ದೀವಿ. ಇಲ್ಲಿಗೆ ಊರಿಗೆ ಅರಸನಾದರೂ ತಾಯಿಗೆ ಕಂದ ತಾನೆ ಅಂತ, ಮಾತೃಪಿತೃಭಕ್ತಿಗೆ ಶ್ರವಣಕುಮಾರ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಅಲ್ಲಿ ನಮ್ಮ ಜೀವನಕ್ಕೋಸ್ಕರ ನಾವು ಯಾವ್ಯಾವ ವೇಷಗಳನ್ನ ನಾವು ಹಾಕ್ತೀವಿ ಅನ್ನೋದನ್ನು ಅಲ್ಲಿ ತೋರಿಸ್ಕೊಂಡು ಬಂದಿದ್ದೀವಿ ಗೊಂಬೆ ಮುಖಾಂತರ. ಅಲ್ಲಿಂದ ನೀವು ಇಲ್ಲಿಗೆ ಬಂತು ಅಂತಂದರೆ ಇಲ್ಲಿ ವಿಷ್ಣುವಿನ ಕಾನ್ಸೆಪ್ಟ್ ಮಾಡಿದ್ದೀವಿ. ಗಜೇಂದ್ರ ಮೋಕ್ಷ ಮಾಡಿದ್ದೀವಿ. ಮೊಸಳೆ ಆನೆಯನ್ನು ಇದು ಮಾಡಿಕೊಂಡಾಗ ವಿಷ್ಣು ತನ್ನ ಚಕ್ರದಿಂದ ಗಜೇಂದ್ರನ ಮೋಕ್ಷ ಮಾಡೋ ರೀತಿಲಿ ಇಲ್ಲಿ ಕಾನ್ಸೆಪ್ಟ್ ರೀತಿಯಲ್ಲಿ ಮಾಡ್ಕೊಂಬಂದಿದ್ದೀವಿ. ಅಲ್ಲಿಂದ ಇಲ್ಲಿ ಲಕ್ಷ್ಮಿ, ಮತ್ತು ಇದು ನಮ್ಮ ಅತ್ತೆ ಮಾವನ ಕಾಲದ ಇಲ್ಲಿ ಪಟ್ಟದ ಗೊಂಬೆಗಳನ್ನ ಕೂರಿಸಿದ್ದೀವಿ. ಅಲ್ಲಿಂದ ಬಂತು ಅಂತಂದರೆ ಇಲ್ಲಿ ತಿರುಪತಿ, ವಿಶೇಷವಾಗಿ ಈ ಸಲ ತಿರುಪತಿ ಲಾಡೂನ ತೋರಿಸಿದ್ದೀವಿ. ಅಂದರೆ ನಮ್ಮ ಹಿಂದೂನ ಸನಾತನ ಧರ್ಮ ಉಳಿಬೇಕು, ಅದಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು ಅನ್ನೋದನ್ನು ನಾವಿಲ್ಲಿ ತೋರಿಸಿದ್ದೀವಿ. ಅಲ್ಲಿಂದ ಬಂತು ಅಂತಂದರೆ ಇಲ್ಲಿ ಕೃಷ್ಣನ ಕಾನ್ಸೆಪ್ಟು ಮಧುರಾ ನಗರಿ ಮಾಡಿದ್ದೀವಿ. ಅವನ ಲೀಲೆಗಳನ್ನೆಲ್ಲ ಇಲ್ಲಿ ತೋರಿಸಿದ್ದೀವಿ. ಆಮೇಲೆ ಗೋ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಮತ್ತು ಮಕ್ಕಳು ಇಲ್ಲಿ ಕೃಷ್ಣನ ಜನನ, ಪೂತನಿ ವಧೆ ಅದನ್ನೆಲ್ಲ ತೋರಿಸಿದ್ದೀವಿ. ಮತ್ತು ಇಲ್ಲಿ ಮಕ್ಕಳು ಖುಷಿಗೋಸ್ಕರ ಮಧುರಾ ನಗರಿ ನೋಡಲು ಬಂದ ಛೋಟಾ ಭೀಮ್ ಗೊಂಬೆಗಳನ್ನೆಲ್ಲ ಸಹ ನಾವಿಲ್ಲಿಟ್ಟಿದ್ದೀವಿ. ಮತ್ತು ಇಲ್ಲಿಂದ ಮಧುರಾ ನಗರಲ್ಲಿ ಅಲ್ಲೊಂದು ನಿರ್ಮಲ ಗ್ರಾಮ ಯೋಜನೆ ಅನ್ನೋದನ್ನು ಸಹ ನಾವು ಇಲ್ಲಿ ಒಂದು ಗ್ರಾಮ ಮಾಡಿದ್ದೀವಿ. ಅಲ್ಲಿಂದ ಬಂತು ಅಂದರೆ ನೀವು ಇಲ್ಲಿಗೆ ದಸರಾ ಅಂದರೆ ಭಾಳ ವಿಶೇಷ ಏನು ಅಂದರೆ ನಮಗೆ ಪ್ರೊಸೆಷನ್ನೇ ಎಲ್ಲ ದೇಶ ವಿದೇಶಗಳಿಂದೆಲ್ಲ ಬರ್ತಾರೆ. ಇಲ್ಲಿ KR ಸರ್ಕಲಲ್ಲಿ ಮುಖ್ಯಮಂತ್ರಿಗಳು ನಂದಿ ಕಂಬನ ಉದ್ಘಾಟನೆ ಮಾಡೋದರ ಮುಖಾಂತರ ನಾವು ಇಲ್ಲಿ ಗೊಂಬೆ, ಕತ್ತಿ ವರಸೆ, ಮತ್ತು ಪೊಲೀಸ್ ಬ್ಯಾಂಡು, ಮತ್ತು ಅರ್ಜುನ ಜಂಬೂ ಸವಾರಿ ತೊಗೊಂಡು ಬರ್ತಾ ಇರೋದು, ಅಭಿಮನ್ಯು ಚಾಮುಂಡೇಶ್ವರಿನ ಕೂರಿಸ್ಕೊಂಡು ಬರ್ತಾ ಇರೋದು, ಆ ಥರ ಕಾನ್ಸೆಪ್ಟ್ಗಳನ್ನ ನಾವು ಇಲ್ಲಿ ಮಾಡಿದ್ದೀವಿ. ಮುಂದೆ ಬಂತು ಅಂತಂದರೆ ನಿಮಗೆ ಇಲ್ಲಿ ಮಹಾರಾಜರದು ಮಾಡಿದ್ದೀವಿ. ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಮಹಾರಾಜರ ಆಳ್ವಿಕೆ ಇತ್ತು ಅನ್ನೋದನ್ನು ನಾವು ತೋರಿಸುವ ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ಮಹಾರಾಜರು ದರ್ಬಾರು ಅದನ್ನು ಮಾಡಿದ್ದೀವಿ. ಅಲ್ಲಿಂದ ಬಂತು ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಇಲ್ಲಿ ಎಲ್ಲ ರಾಜ್ಯದ್ದು ಪಟ್ಟದ ಗೊಂಬೆಗಳಿಗೆ ನಾವು ಅಲಂಕಾರ ಮಾಡಿದ್ದೀವಿ. ಮಣಿಪುರಿ, ಕರ್ನಾಟಕ, ಮತ್ತು ಕೊಡಗು, ಕೇರಳ,
ತಮಿಳ್ನಾಡು, ಮತ್ತು ಇಲ್ಲಿ ದೀಪಕ್ಕೆ ಸೀರೆ ಉಡಿಸಿದ್ದೀವಿ. ರಾಮ ಲಕ್ಷ್ಮಣ ಸೀತೆ ಆಂಜನೇಯನ ನೋಡ್ಬೋದು ನೀವು. ಅಲ್ಲಿಂದ ಕೆಳಗಡೆ ಬಂತು ಅಂದರೆ ನೀತಿ ಕಥೆಗಳನ್ನ ಮಾಡಿದ್ದೀವಿ. ಚಾಮುಂಡಿ ಬೆಟ್ಟ ಮಾಡಿದ್ದೀವಿ. ಅಲ್ಲಿ ಬೆಟ್ಟ ಮತ್ತು ಮಹಿಷಾಸುರ ರೇಸ್ ಕೋರ್ಸು ಆ ಥರದನ್ನು ಮಾಡ್ಕೊಂಬಂದಿದ್ದೀವಿ. ನವರಾತ್ರಿಯಲ್ಲಿ ಭಾಳ ವಿಶೇಷವಾಗಿ 9 ಸ್ಟೆಪ್ಸ್ನ ಇಟ್ಟು ಎಲ್ಲ ದೇವತೆಗಳನ್ನ ನಾವು ಇಲ್ಲಿ ಕೂರಿಸಿದ್ದೀವಿ. ಅದೇ ನೀವು ಕೆಳಗಡೆ ಬಂತು ಸೆಲ್ಲರಲ್ಲಿ ನವದುರ್ಗೆಯರು ಮತ್ತು ಮಾದಪ್ಪ ಮತ್ತು ಲೇಪಾಕ್ಷಿ ಈ ಥರ ಕಾನ್ಸೆಪ್ಟ್ಗಳನ್ನ ನಾವು ಮಾಡ್ಕೊಂಬಂದಿದ್ದೀವಿ. ಇದಿಷ್ಟು ಬೊಂಬೆ ಮನೆಯಲ್ಲಿ ಯಾವ ರೀತಿ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಬೊಂಬೆಗಳನ್ನು ಪ್ರದರ್ಶನ ಮಾಡಲಾಗಿದೆ ಅನ್ನೋದನ್ನು ಗೀತಾ ಅವರು ವಿವರಿಸ್ಕೊಡುವಂಥ ಕೆಲಸ ಮಾಡಿದ್ರು. ಜೊತೆಗೆ ಇಲ್ಲಿ ಬರುವಂಥ ಸಾರ್ವಜನಿಕರು ಬೊಂಬೆಗಳನ್ನು ವೀಕ್ಷಣೆ ಮಾಡಿ ಖುಷಿಯನ್ನು ಪಡ್ತಾ ಇರುವಂಥದ್ದು. ಯಾಕೆಂದರೆ 25,000ಕ್ಕೂ ಹೆಚ್ಚು ಬೊಂಬೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಎಲ್ಲಿ ನೋಡಿದ್ರು ಕೂಡ ಕಣ್ಮನ ಸೆಳೀತಾ ಇದೆ. ಜೊತೆಗೆ ಮೈಸೂರಿಗೆ ಬರುವಂಥ ಪ್ರವಾಸಿಗರು ಮಿಸ್ ಮಾಡದೆ ಗೀತಾ ಅವರ ಬೊಂಬೆ ಮನೆಗೆ ಬಂದು ಇಲ್ಲೂ ಕೂಡ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ಮನವಿಯನ್ನು ಮಾಡ್ಕೊಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆ ಹೇಳೋದಾದರೆ ಒಂದು ಕಡೆ ಮೈಸೂರು ದಸರಾ ಏನು ಸಂಭ್ರಮ ಮನೆ ಮಾಡಿದರೆ, ಮತ್ತೊಂದು ಕಡೆ ಗೀತಾ ಅವರ ಮನೆಯಲ್ಲಿ ಬೊಂಬೆ ಮನೆ ಕಣ್ಮನವನ್ನು ಸೆಳೀತಾ ಇದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಆ ಬೊಂಬೆ ಮನೆಯಲ್ಲಿ ಏನಪ್ಪ ವಿಶೇಷ ಅಂತಂದರೆ ಎಲ್ಲ ವಿಧವಾದಂಥ ಸಕಲ ಜೀವಿಗಳಿಂದ ಹಿಡಿದು ದೊಡ್ಡ ಒಂದು ಬೊಂಬೆ ಮನೆ ಅಂತಂದರೆ ಭಾಳ ಅದ್ಭುತವಾದಂಥ ಬೊಂಬೆ ಮನೆ ಮಾಡಿದ್ದಾರೆ. ಇಂಥ ಬೊಂಬೆನ ನೋಡೋದಕ್ಕೆ 2 ಕಣ್ಣು ಸಾಲದು. ಎಲ್ಲ ದೊಡ್ಡ ಬೊಂಬೆಯಿಂದ ಹಿಡಿದು ಸಣ್ಣ ಬೊಂಬೆವರೆಗೂ ಭಾಳ ವಿಶೇಷವಾದಂಥ ಬೊಂಬೆಗಳನ್ನೆಲ್ಲ ಕೂರಿಸಿದ್ದಾರೆ. ಪ್ರತಿಯೊಬ್ಬರು ಬಂದು ಕಣ್ಣು ತುಂಬಿಸ್ಕೊಂಡು ನೋಡಬೇಕು ಅಂತೇಳಿ ನಾನು ಎಲ್ಲ ಆ ಬೊಂಬೆ ಮನೆ ಪರವಾಗಿ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ.